ಬೆಂಗಳೂರು ಮಹಾನಗರದಿಂದ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಇವತ್ತು ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರಾದಂತಹ ಜವರಾಯಗೌಡರು, ಅಧ್ಯಕ್ಷರಾದಂತ ಚಂದ್ರಶೇಖರ್ ಅವರು, ಉಪಾಧ್ಯಕ್ಷ ತಿಮ್ಮೇಗೌಡರು, ಮಹಿಳಾ ವಿಭಾಗದ ಅಧ್ಯಕ್ಷರಾದಂತಹ ಶೈಲಜಾರಾವ್ ಅವರು, ಹಿರಿಯರಾದಂತಹ ಕನ್ಯಾಕುಮಾರಿ ಅವರು, ನಮ್ಮ ಮಂಗಳಕ್ಕ ಅವರು, ಎಲ್ಲ ಅವರ ಪೂರಿ ಎಲ್ಲ ಅವರ ಸಂಪೂರ್ಣವಾದ ಅಂದಾನಣ್ಣವರು, ಎಲ್ಲ ನಮ್ಮ ಗೋಪಾಲಣ್ಣರಿಂದ ಹಿಡಿದು ಸಂಪೂರ್ಣವಾಗಿ ಎಲ್ಲ ನಮ್ಮ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಮಹಿಳಾ ಮುಖಂಡರು, ನಮ್ಮ ಸೈಯದ್ ಅವರು ಎಲ್ಲರೂ ಸಹ ಬಂದಿದ್ದಾರೆ. ತಾವೆಲ್ಲ ಮಾಧ್ಯಮದವರು ಸುಮಾರು 15 ದಿವಸದಿಂದ ತಾವೆಲ್ಲ ನೋಡ್ತಾ ಇದ್ದೀವಿ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು. ಈಗಾಗಲೇ ನಾವು ಪ್ರಜ್ವಲ್ ಪ್ರಕರಣದಲ್ಲಿ ಈಗಾಗಲೇ ಪಕ್ಷ ಅವ್ರ ಮೇಲೆ ಕ್ರಮ ಕೈಗೊಂಡಿದೆ, ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಏನು ಇವತ್ತಿನ ದಿವಸ ರಾಜ್ಯ ಸರ್ಕಾರ, ಇಡೀ ರಾಜ್ಯ ಸರ್ಕಾರ ಇವತ್ತು ಸುಮಾರು 4 ಜನ ಮಂತ್ರಿಗಳ ಆದಿಯಾಗಿ ಯಾವ ರೀತಿ ಪಿತೂರಿಯನ್ನು ಮಾಡ್ತಾ ಇದ್ದಾರೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಈ ರಾಜ್ಯದಲ್ಲಿ ಮುಗಿಸಲೇಬೇಕು ಅಂತೇಳಿ ಏನು ಪಣವನ್ನು ತೊಟ್ಟಿದ್ದಾರೆ. ಏನು ಇವತ್ತಿನ ದಿವಸ ಪೂಜ್ಯ ದೇವೇಗೌಡರ ಸಾಹೇಬರ ಕುಟುಂಬಕ್ಕೆ ಯಾವ ರೀತಿ ಇವತ್ತು ಅಪಮಾನವನ್ನು ಮಾಡಬೇಕು, ಅವ್ರ ಕುಟುಂಬಕ್ಕೆ ಯಾವೆಲ್ಲ ಕಷ್ಟಗಳನ್ನು ಕೊಡಬಹುದು, ಅವ್ರ ಕುಟುಂಬಕ್ಕೆ ಯಾವ ರೀತಿ ರಾಜಕೀಯವಾಗಿ ಹಿನ್ನಡೆ ಮಾಡಬಹುದು ಅಂತ ಹೇಳಿ ಶತ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರತಿ ದಿವಸ ಬೆಳಗ್ಗೆ ಆದ್ರೆ ದೇವೇಗೌಡರ ಕುಟುಂಬವನ್ನು ಯಾವ ರೀತಿ ರಾಜಕೀಯದಿಂದ ಮುಗಿಸ್ಬೇಕು ಅಂತ ಹೇಳಿ ತಾವೆಲ್ಲ ಏನ್ ರಾಜ್ಯ ಸರ್ಕಾರ ಪಿತೂರಿ ಮಾಡ್ತಾ ಇದೆ. ತಾವು ಇವತ್ತು ಮಾಧ್ಯಮ ಸ್ನೇಹಿತರು ಜಗಜ್ಜಾಹೀರ್ ಮಾಡಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಾನ್ಯ ಈ ಕಾಂಗ್ರೆಸ್ ಸರ್ಕಾರ ಯಾವನೊಬ್ಬ ಕುಮಾರಣ್ಣವ್ರ ಬಗ್ಗೆ ಮಾತನಾಡ್ತಾರೆ ನೋಡಿ. ಇವತ್ತು ಹೇಳ್ತೀನಿ, ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂತ ಕುಮಾರಣ್ಣವರು, ಒಂದು ಲಾಟರಿ ನಿಷೇಧ, ಇನ್ನೊಂದು ಸಾರಾಯಿ ನಿಷೇಧ, ಇನ್ನೊಂದು ರೈತರ ಸಾಲವನ್ನು ಮನ್ನಾ ಏನ್ ಮಾಡಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಯೂ ಸಹ ಮಾಡಕ್ಕಾಗದಿರುವಂತ ಕಾರ್ಯಕ್ರಮಗಳನ್ನ ಈ ರಾಜ್ಯದ 6 ಕೋಟಿ ಕನ್ನಡಿಗರು, ವಿಶೇಷವಾಗಿ ತಾಯಂದ್ರು, ಹೆಣ್ಮಕ್ಳು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿ ಅದನ್ನ ಅವರು ಅವತ್ತು ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಕ್ರಮವನ್ನು ಕೈಗೊಂಡ್ರು. ಆದ್ರೆ ಇವತ್ತು ಒಬ್ಬ ನೀಚ ಯಾವನವನು ಶಾಸಕ ಆಗಿದ್ದಾನೆ. ನೀವೆಲ್ಲ ನೋಡಿದಿರಿ, ಮಾಧ್ಯಮ ಸ್ನೇಹಿತರು ನಿನ್ನೆ ಸಹ ತೋರಿಸ್ತಾ ಇದ್ರಿ. ಕುಮಾರಣ್ಣವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವನು ದೇಶ ಬಿಟ್ಟು ಪರಾರಿಯಾದ ಕಿಂಗ್ ಪೇನ್, ಲಾಟ್ರಿ ಕಿಂಗ್ ಪೇನ್ ಅಂತ ತೋರಿಸ್ತಾ ಇದ್ರು. ಯಾರೋ ಒಂದು ಮದ್ದೂರು ಶಾಸಕ, ಅವನ ಹೆಸರು ಹೇಳಿದಕ್ಕೂ ನಮ್ಗೆ ಅಸಹ್ಯ ಅನ್ಸುತ್ತೆ. ಅವನು ರಾಜ್ಯದ ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡ ಸಾಹೇಬ್ರ ಕುಟುಂಬದ ಬಗ್ಗೆ ಮಾತಾಡ್ತಾನೆ. ಅವ್ರ ಕುಟುಂಬದಲ್ಲಿ ವೈಯಕ್ತಿಕವಾದ ವಿಚಾರ ನೀವು ಪ್ರಸ್ತಾಪ ಮಾಡ್ತಾ ಇದ್ದಲ್ಲ, ಅಂತ ವೈಯಕ್ತಿಕವಾದ ವಿಚಾರ ಪ್ರಸ್ತಾಪ ಮಾಡ್ಬೇಕಾದ್ರೆ ಕುಟುಂಬದವರಿದ್ದಾರೆ. ಅದಕ್ಕೂ ನಿಮ್ಗೂ ಏನೋ ಸಂಬಂಧ? ನಾಚಿಕೆ ಆಗಲ್ಲ ನಿಮ್ಗೆ? ಈ ರಾಜ್ಯದಲ್ಲಿ ಏನು ಆ ಮಂಡ್ಯ ಅಂತಂದ್ರೆ ಒಂದು ಮಂಡ್ಯ ಜಿಲ್ಲೆಗೆ, ಮದ್ದೂರು ತಾಲೂಕಿಗೆ ಒಂದು ಒಳ್ಳೆ ಗೌರವ ಇತ್ತು. ಇಂಥ ಒಬ್ಬ ಲಾಟ್ರಿ ನಡೆಸ್ತಕ್ಕಂಥ ವ್ಯಕ್ತಿ ಇಸ್ಪೀಟ್ ಚೂಚ್ಕೋರ ಒಬ್ಬ ಇಸ್ಪೀಟ್ ಅಡ್ಡೆ ಎಲ್ಲಪ್ಪ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಎಷ್ಟು ಇಸ್ಪೀಟ್ ಅಡ್ಡೆಗಳಿದೆ, ಅದಕ್ಕೆ ಇವನೇ ಉಸ್ತುವಾರಿ ಸಚಿವ. ನಾನು ಕೇಳ್ತೇನೆ, ಆ ಮಂಡ್ಯದಲ್ಲಿ ಅವ್ರು ಯಾರೋ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು, ಹಾಸನಕ್ಕೆ ಏನಾದ್ರು ನರೇಂದ್ರ ಮೋದಿಜಿ ಅವರು, ಅಮಿತ್ ಶಾ ಅವರು ಬಂದ್ರೆ ಕಲ್ಲಲ್ಲಿ ಹಿಡಿಬೇಕಂತ. ನೀವು ಇಂಥ ಶಾಸಕನ್ಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಏನು ಮನೆಯಲ್ಲಿ ಮಾಡಿ, ನೀವು ಎಷ್ಟೊಂದು ಜನರು ಮನೆಯಲ್ಲಿ ಮಾಡಿದಾರೆ ಗೊತ್ತಿಲ್ಲ. ಆ ಮನೆಯಲ್ಲಿ ಮಾಡಿರೋ ದುಡ್ಡನ್ನು ತಗೊಂಡೋಗಿ ಅಲ್ಲಿ ನೀವು ಸುರಿದು ನೀವು ಶಾಸಕ ಆಗಿದ್ದೀರಾ. ನಿಮ್ಮ ಯೋಗ್ಯತೆ ಅವತ್ತೇನು ಅಂತ ಗೊತ್ತಿರ್ಲಿಲ್ಲ. ಇವತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ಮತ್ತೆ ಮದ್ದೂರು ತಾಲೂಕಿನ ಜನತೆಗೆ ನೀನು ಎಂತ ಅಯೋಗ್ಯ ಅಂತ ಹೇಳಿ ಇಡೀ ಜಗಜ್ಜಾರಾಗಿದೆ. ಜನ ಕಾಯ್ತಾ ಇದ್ದಾರೆ ನಿನ್ನ ಬುದ್ಧಿ ಕಲಿಸೋದಕ್ಕೆ ಸಮಯ ಬರ್ತದೆ. ಆದ್ರೆ ಅಂತ ಒಬ್ಬ ನೀಚ ಕುಮಾರಣ್ಣವ್ರ ಬಗ್ಗೆ ಮಾತನಾಡ್ತಾನೆ. ಕುಮಾರಣ್ಣವ್ರ ಬಗ್ಗೆ ಮಾತನಾಡ್ತಕ್ಕಂಥ ಕನಿಷ್ಠ ನೈತಿಕತೆ, ಯೋಗ್ಯತೆ ನಿಮ್ಗಿಲ್ಲ ಅಂತೇಳಿ ನಾವು ಪಕ್ಷದಿಂದ ಅವ್ರು ಮಾತಾಡತಕ್ಕಂಥ ಪ್ರತಿಯೊಂದು ಮಾತನ್ನು ನಾವು ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನೀನು ಏನಾದ್ರು ಇದೇ ರೀತಿ ನಿಮ್ಮ ಆಚಾರವಿಲ್ಲದ ನಾಗರಿಗೆ ನಿಮ್ಮ ನೀಚ ಬುದ್ಧಿ ಬಿಡು ಅಂತ ಸರ್ವಜ್ಞ ಹೇಳಿದ್ರು. ಅಂತವ್ರು ನೋಡಿ ಶಿವರಾಮೇಗೌಡರನ್ನ ಇವನ್ ಯಾವನು ಮದ್ದೂರು ಶಾಸಕನ ಇವ್ರು ನೋಡಿ ಗಾದೆ ಮಾಡಿರ್ಬೇಕು ಅಂತ ಅವರನ್ನು ತಿಳ್ಕೊಂಡಿರ್ಬೋದು. ದೇವೇಗೌಡ ಸಾಹೇಬ್ರ ಕುಟುಂಬದ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ನಾವು ಮಾತನಾಡಿದ್ರೆ ನಾವು ರಾಜ್ಯದಲ್ಲಿ ಏನೋ ನಮಗೆ ನಾಯಕತ್ವ ಸಿಗುತ್ತೆ ಅಂತೇಳಿ ರಾಜ್ಯದ ಜನ
ಟ್ರಾಕರ್ಸಿ ಚೀತು ಅಂತ ಒಗಿತಾ ಇದ್ದಾರೆ ನೀವು ಮಾಡಿರೋ ನೀಚ ಕೆಲಸಕ್ಕೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಆ ಮತ್ತೂರು ಶಾಸಕರಿಗೆ ನಿಮ್ದೇನಾದ್ರೂ ರಾಜ್ಯ ಸರ್ಕಾರಕ್ಕೆ ನಿಜವಾದ್ರೂ ಮೊನ್ನೆ ರಾಹುಲ್ ಗಾಂಧಿ ಅವರು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು. ನೀವು ಮಾತನಾಡ್ತಾರೆ ನಮ್ಮ ಗಾಂಧೀಜಿಯವ್ರ ಬಗ್ಗೆ, ಗಾಂಧೀಜಿ ತತ್ವ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಅಲ್ಲಿ ಶಿವಪುರ ಅಂತ ಒಂದೂರು, ಇವತ್ತು ಸಹ ಗಾಂಧೀಜಿಯವ್ರ ಸ್ಮಾರಕ ಇದೆ ಇಲ್ಲಿ ಮದ್ದೂರಲ್ಲಿ. ಇಂಥ ಒಬ್ಬ ಚೂಚುಕೋರ್ನಿಗೆ, ಇಸ್ಪೀಟ್ ಅಡ್ಡನರ್ಸನ್ಗೆ, ಲಾಟ್ರಿ ಕಿಂಪಿನ್ಗೆ ಇವತ್ತು ಹಣ ಇದೆ ಅಂತೇಳಿ ದುಡ್ಡು ಕೊಟ್ಟು ಗೆಲ್ತಾನೆ ಅಂತೇಳಿ ಅವನಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆ ಇದ್ದಾರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ? ಅಂತವ್ರಿಗೆ, ಅಂತ ಲಾಟ್ರಿ ಕಿಂಪಿನ್ಗಳಿಗೆ, ಇಸ್ಪೀಟ್ ಅಡ್ಡನರ್ಸರ್ಗೆ ನೀವು ಶ್ರೀಲಂಕಾದಲ್ಲಿ ಏನೋ ಚೋಟನ ನಡೆಸೋರ್ಗೆ ನೀವು ಅಲ್ಲಿ ಕರ್ಕೊಂಡ್ಬಂದು ಟಿಕೆಟ್ ಕೊಡ್ತೀರಲ್ಲ, ನಿಮ್ಗೆ ಯಾವ ನೈತಿಕತೆ ಇದೆ ಅಂತೇಳಿ ನೀವು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಿ? ನಾಚಿಕೆ ಆಗಲ್ಲ ನಿಮ್ಗೆ ಜನ್ಮಕ್ಕೆ. ಹಾಗಾಗಿ ಏನು ಇವತ್ತಿನ ದಿವಸ ಶಿವರಾಮೇಗೌಡರು, ದೇವೇಗೌಡರು ಸಾಗರ ಬಗ್ಗೆ ಏನು ಇವತ್ತು ಅವರು ಸಾವನ್ನ ಬಯಸಿದ್ದಾರೆ. ಹಿಂದೆ ನಮ್ಮ ತುಮಕೂರಿನ ಒಬ್ಬರು ಶಾಸಕರು, ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು ಸಹ ಇದನ್ನೇ ಮಾತನಾಡಿದ್ರು. ಕಾಂಗ್ರೆಸ್ ಪಕ್ಷದವ್ರಿಗೆ ಅದನ್ನ ಹೇಳ್ತಾರಲ್ಲ, ಕಾಂಗ್ರೆಸ್ ಪಕ್ಷದವ್ರ ಚಾಲಿ ಮನೆ ಮಕ್ಕಳಿಗೆಲ್ಲ ಅಂತ ಹೇಳಿ ಇವ್ರ ಮುಂದೆ ಗಾದೆ ಮಾಡಿರ್ಬೇಕು. ಒಬ್ಬ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಒಬ್ಬ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಕೆಂಪುಕೋಟೆಯಲ್ಲಿ ಒಬ್ಬ ಬಾವುಟ ಇರ್ತಂತ ಒಬ್ಬ ಕನ್ನಡಿಗನ ಬಗ್ಗೆ, ರೈತರ ಬಗ್ಗೆ ಇಷ್ಟು ಲಘುವಾಗಿ ಮಾತನಾಡ್ತಾರೆ. ಅವ್ರ ನಾಚಿಕೆ ಆಗಲ್ಲ ನಮಗೆ. ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರಾಷ್ಟ್ರೀಯ ಪಕ್ಷ ಮುಗಿಲ ಇವತ್ತು ನಿಮ್ಮ ಇವತ್ತೊಂದು ಪ್ರಾದೇಶಿಕ ಪಕ್ಷ, ಎಲ್ಲ ಪ್ರಾದೇಶಿಕ ಪಕ್ಷದ ಪರವಾಗಿ ಇವತ್ತು ಭಿಕ್ಷೆ ಕೊಡ್ತಾ ಇದ್ದೀವಿ. ನಾಚಿಕೆ ಆಗ್ಬೇಕು ನಮ್ಗೆ. ಹಾಗಾಗಿ ನಾವು ಏನು ಇವತ್ತು ದಿವಸ ದೇವೇಗೌಡರ ಸಾಗರ ಬಗ್ಗೆ, ಕುಮಾರಣ್ಣರ ಬಗ್ಗೆ, ಆ ಕುಟುಂಬಕ್ಕೆ ಇವತ್ತೇನು ಕಪ್ಪು ಚುಕ್ಕೆ ಇರಬೇಕು ಅಂತೇಳಿ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಈ ಕೃತ್ಯವನ್ನು, ರಾಜ್ಯ ಸರ್ಕಾರದ ಈ ಒಂದು ನೀಚ ಬುದ್ಧಿಯನ್ನು ನಾವು ಬೆಂಗಳೂರು ಮಹಾನಗರದಿಂದ ಖಂಡಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.